ನಾವು ಇಂದಿನ ತರಗತಿಯಲ್ಲಿ ಒಂದು ವಿಷಯದಲ್ಲಿ ನಂತರದ ಒಂದು ಘಟಕ ಯಾಗುತ್ತಿದ್ದರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ. ಈ ಒಂದು ಘಟಕವನ್ನು ನಾವಿವತ್ತು ಅಧ್ಯಯನ ಮಾಡೋಣ. ಹಾಗಾದರೆ ನೀವು ಹಿಂದಿನ ತರಗತಿಯಲ್ಲಿ ಓದಿದ್ರಿ, ಇದು ಬೀಜಗಣಿತದಲ್ಲಿ ಬರುವಂಥ ಒಂದು ಘಟಕ. ಹಾಗಾದರೆ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದರಲ್ಲಿ ಏನೇನಿದೆ ಅನ್ನೋದನ್ನು ನಾವು ಅರ್ಥ ಮಾಡಬೇಕು. ಫಸ್ಟ್ ಒನ್, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ. ಮೊದಲನೇದಾಗಿ ನಮಗೆ ಸಮೀಕರಣ ಅಂದರೆ ಏನು ಅಂತ ಗೊತ್ತಿರಬೇಕು. ಸಮೀಕರಣಕ್ಕಿಂತ ಹಿಂದೆ ಬೀಜೋಕ್ತಿಗಳು ಅಂದರೆ ಏನು ಅಂತ ಗೊತ್ತಿರಬೇಕು ಅಲ್ವಾ. ಸೊ ಬೀಜೋಕ್ತಿಗಳು ಅಂದರೆ ಏನು ಅಂತ ಹೇಳಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಅದು ಸಮೀಕರಣ ಯಾವಾಗುತ್ತೆ ಅನ್ನೋದು ಗೊತ್ತಿರಬೇಕು. ಸಮೀಕರಣ ಯಾವಾಗುತ್ತೆ ಅಂದರೆ ಬಲಭಾಗ ಮತ್ತು ಎಡಭಾಗಗಳು ಏನಾಗಿದ್ದಾಗ ಸಮನಾಗಿದ್ದಾಗ ಅದನ್ನು ನಾವು ಸಮೀಕರಣ ಕರಿತೀವಿ. ಈಗ 4x+3 ಅಂತಂದರೆ ಇದನ್ನು ನಾವು ಸಮೀಕರಣ ಅಂತ ಕರೆಯೋಣ. ಇದನ್ನು ಕೇವಲ ಒಂದು ಬೀಜೋಕ್ತಿ ಅಂತ ಕರಿತೀವಿ. ಸೊ ಅದೇ ರೀತಿ ಇದನ್ನೇ ನಾವು 4x+3 0 ಅಂತ ಏನಾಗಿದ್ದರೆ ಇದನ್ನು ನಾವೇನು ಕರಿತೀವಿ, ಸಮೀಕರಣ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದರೆ ಇದು ಎರಡು ಭಾಗಗಳನ್ನು ಹೊಂದಿರಬೇಕು. ಒಂದು ಬಲಭಾಗ ಮತ್ತು ಎಡಭಾಗವನ್ನು ಹೊಂದಿರಬೇಕು. ಮಧ್ಯದಲ್ಲಿ ಯಾಗಿರಬೇಕು ಅಂದರೆ ಸಮತೆಯನ್ನು ಸೂಚಿಸುವಂಥ ಒಂದು ಚಿಹ್ನೆ ಇರಬೇಕು. ಸೊ ಹಾಗಾಗಿ ಇಲ್ಲಿ ಅಲ್ವಾ. ಸೊ ಹಾಗಾಗಿ ಇದನ್ನು ನಾವು ಸಮೀಕರಣ ಅಂತ ಕರಿತೀವಿ. ಇಲ್ಲಿ ಎರಡು ಚರಾಕ್ಷರ ಅಂತ ಇದೆ. ಸೊ 8ನೇ ತರಗತಿಯಲ್ಲಿ ನಾವು ಓದಿದ್ವಿ ಚರಾಕ್ಷರ ಅಂದರೆ ಏನು, ಆಮೇಲೆ ಸ್ಥಿರಾಂಕಗಳೆಂದರೆ ಏನು ಅಂತ ಗೊತ್ತಿರಬೇಕು ನಮಗೆ. ಸ್ಥಿರಾಂಕಗಳು ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಯಾವ ಒಂದು ಸಂಕೇತಗಳಿಗೆ ನಿರ್ದಿಷ್ಟವಾದ ಬೆಲೆ ಇರುತ್ತೆ, ಯಾವ ಒಂದು ಸಂಕೇತಗಳಿಗೆ ನಿರ್ದಿಷ್ಟವಾದ ಬೆಲೆ ಇರುತ್ತದೆಯೋ ಅದನ್ನೇ ನಾವು ಸ್ಥಿರಾಂಕ ಅಂತ ಕರಿತೀವಿ. ಯಾವ ಒಂದು ಸಂಕೇತಗಳಿಗೆ ನಿರ್ದಿಷ್ಟವಾದ ಬೆಲೆ ಇರಲ್ಲ, ಅಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ಅವುಗಳ ಬೆಲೆ ಏನಾಗ್ತದೆ ಬದಲಾವಣೆ ಆಗ್ತಾ ಇದ್ರೆ ಅದನ್ನು ನಾವು ಏನಂತ ಕರಿತೀವಿ, ಚರಾಕ್ಷರ ಅಂತ ಕರಿತೀವಿ. ಗೊತ್ತಿದೆ ಚರಾಕ್ಷರ ಯಾವುದು ಅಂದರೆ ಎ ಇದೆ, ಬಿ ಇದೆ, ಸಿ ಇದೆ, ಈ ಥರ Z ವರೆಗೂ ಕರಿತೀವಿ ಅಲ್ವಾ ಬೀಜಗಣಿತದಲ್ಲಿ. ಅದೇ ರೀತಿ ಸ್ಥಿರಾಂಕಗಳು ಅಂದರೆ ಸಂಖ್ಯೆಗಳು 0, 1, 2 ಈ ಥರ ಬಹಳಷ್ಟು ಸ್ಥಿರಾಂಕಗಳನ್ನು ನಾವು ಕರಿತೀವಿ. ಅದೇ ರೀತಿ ಆ ಸಂಕೇತಗಳಲ್ಲಿ ಪೈ ಬರುತ್ತೆ, ಇ ಬರುತ್ತೆ, ಇವೆಲ್ಲವೂ ಕೂಡ ಇವು ಸ್ಥಿರಾಂಕಗಳು. ಅವುಗಳ ಬೆಲೆ ಯಾವಾಗ ಕೂಡ ಪೈ ಅಂದರೆ ಯಾಕೆ ಸ್ಥಿರಾಂಕ ಆಗುತ್ತೆ ಅಂತ ಹೇಳಿದ್ರೆ, ಪೈನ ಬೆಲೆ ಯಾವಾಗಲೂ ಎಷ್ಟು 25/7 ಆಗಿರುತ್ತೆ. ಚೆನ್ನಾಗಿ ಗೊತ್ತಿದೆ ಅಲ್ವಾ. ಹಾಗಾಗಿ ನಾವು ಅದನ್ನು ಸ್ಥಿರಾಂಕ ನೋಡ್ತೀವಿ. ಈಗ ನಂತರ ಏನಪ್ಪ ಅಂತಂದರೆ, ಇಲ್ಲಿ ಎಷ್ಟು ಎರಡು ಚರಾಕ್ಷರಗಳು ಬರುತ್ತೆ. ಸೊ ಈ ಒಂದು ಸಮೀಕರಣ ಅಂದರೆ ಇದರಲ್ಲಿ ಎಷ್ಟು ಚರಾಕ್ಷರ ಇದೆ ಅಂತ ಹೇಳಿದ್ರೆ, ಎಷ್ಟು ಚರಾಕ್ಷರ ಇದೆ, ಕೇವಲ ಒಂದು ಚರಾಕ್ಷರ ಇದೆ. ಯಾವುದು ಚರಾಕ್ಷರ ಅಂತ ಹೇಳಿದ್ರೆ x ಅನ್ನೋದು ಚರಾಕ್ಷರ ಆಗುತ್ತೆ. ಸೊ ಹಾಗಾದರೆ ನಾವು ಇದು ಅಭ್ಯಾಸ ಯಾವುದು ಒಂದು ಚರಾಕ್ಷರವನ್ನು ರೇಖಾತ್ಮಕ ಸಮೀಕರಣ ಮಾಡ್ತೀವಿ. ಇನ್ನೊಂದು ಪದ ಏನು ರೇಖಾತ್ಮಕ ಅಂದರೆ, ರೇಖಾತ್ಮಕ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವ್ಯಕ್ತವಾದ ಅಥವಾ ಚರಾಕ್ಷರ ಅಂತ ಏನಿದೆ ಅದರ ಘಾತ ಒಂದಾಗಿದೆ, ಅದನ್ನು ನಾವು ರೇಖಾತ್ಮಕ ಅಂತ ಕರಿತೀವಿ. ಮಾತನಾಡಿದಾಗ ಒಂದಿದ್ದರೆ ಅದನ್ನು ರೇಖಾತ್ಮಕ ಅಂತ ಕರಿತೀವಿ. ಹಾಗಾಗಿ 4x+3 ಅನ್ನೋದು ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ಇರುತ್ತದೆ ಅಂದರೆ ಎರಡು ಚರಾಕ್ಷರಗಳ, ಇಲ್ಲಿ x ಜೊತೆಗೆ ಇನ್ನೊಂದು ಚರಾಕ್ಷರವನ್ನು ನಾವು ತರಬೇಕು. ಸೊ ಅದನ್ನು ಮಾತನಾಡಿದ್ರೆ ಈಗ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ax+by+c = 0 by v. ax+by+c = 0 ಅಂತ ಹೇಳ್ತೀವಿ. ಇದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಆಗುತ್ತೆ. ಅದು ಜೋಡಿ ಆಗಲ್ಲ. ಜೋಡಿ ಅಂದರೆ ಎಷ್ಟು ಸಮೀಕರಣಗಳಿರಬೇಕು, ಎರಡು ಸಮೀಕರಣಗಳಿರಬೇಕು. ಆದರೆ ಇಲ್ಲಿ ಒಂದು ಸಮೀಕರಣ. ಹಾಗಾದರೆ ಇಲ್ಲಿರುವಂಥ x ಮತ್ತು y ಗಳನ್ನು ನಾವು ಏನು ಕರಿತೀವಿ, ಚರಾಕ್ಷರಗಳನ್ನು ಕರಿತೀವಿ. x ಮತ್ತು y ಗಳನ್ನು ಚರಾಕ್ಷರಗಳು. ಅದೇ ರೀತಿ a, b ಮತ್ತು c ಇವೆಂತಗಳು ಅಂದರೆ ಪೂರ್ಣಾಂಕಗಳು.
ಎ ಬಿ ಮತ್ತು ಸಿಗಳು ಏನಪ್ಪ ಋಣಾತ್ಮಕವಾಗಿರುತ್ತೆ. ಎಕ್ಸ್ ಮತ್ತು ವೈ ಮತ್ತು ಏನಾಗುತ್ತೆ ಧನಾತ್ಮಕವಾಗಿರುತ್ತವೆ. ಸೊ ಇದು ಎರಡು ಧನಾತ್ಮಕವಿರುವ ರೇಖಾತ್ಮಕ ಸಮೀಕರಣ. ರೇಖಾತ್ಮಕ ಯಾಕಂದ್ರೆ ಎಕ್ಸ್ ನ ಘಾತ ಒಂದಿದೆ, ವೈ ನ ಘಾತ ಕೂಡ ಒಂದಿದೆ. ಸೊ ಹಾಗಾಗಿ ಇವು ರೇಖಾತ್ಮಕ ಸಮೀಕರಣಗಳಾಗುತ್ತೆ. ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳು ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸಮೀಕರಣಗಳ ಜೋಡಿಗಳು ಅಂತ ಹೇಳ್ಬೇಕಾದ್ರೆ ಜೋಡಿಗಳು ಅಂತ ಹೇಳಿದಾಗ ಕೇವಲ ಒಂದೇ ಸಮೀಕರಣ ಬರೆದರೆ ಆಗಲ್ಲ. ಒಂದು ಸಮೀಕರಣ ಬರಬೇಕು, ಎರಡು ಸಮೀಕರಣಗಳ ಬರಬೇಕು. ಹಾಗಾದ್ರೆ ಜೋಡಿಗಳು ಏನಾಗಿರುತ್ತೆ? a1x ಪ್ಲಸ್ a1y ಪ್ಲಸ್ c1 0 ಅನ್ನೋದು ಒಂದು ಸಮೀಕರಣ. ಇನ್ನೊಂದು ಸಮೀಕರಣ a2x ಪ್ಲಸ್ b2y ಪ್ಲಸ್ c2 0. ಇದು ಇನ್ನೊಂದು ಸಮೀಕರಣ. ಇವೆರಡನ್ನ ಒಟ್ಟಿಗೆ ತಗೊಂಡು ಎರಡು ಚರಾಕ್ಷರ ಎಕ್ಸ್ ಮತ್ತು ವೈ, ಎಕ್ಸ್ ಮತ್ತು ವೈ ಗೊತ್ತಾಯ್ತಾ? ಮತ್ತೆ ವೈ ರೇಖಾತ್ಮಕ ಸಮೀಕರಣ ಘಾತ 1 ಘಾತ 1 ಘಾತ 1 ಘಾತ 1 ರೇಖಾತ್ಮಕ. ಇಷ್ಟು ಸಮೀಕರಣಗಳು ಹೌದೇ ಅಂತಂದ್ರೆ ಎಡಭಾಗ ಇದೆ, ಬಲಭಾಗ ಇದೆ, ಮಧ್ಯದಲ್ಲಿ ಸಮತೆಯನ್ನು ತೋರಿಸುವಂತ ಚಿಹ್ನೆ ಇದೆ. ಹಾಗಾಗಿ ಇವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಆಗುತ್ತೆ. ಆಯ್ತಾ? ಸೊ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅಂದ್ರೆ ಸೊ ಈಗ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಏನಪ್ಪ ಅಂದ್ರೆ ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಬಿಡಿಸುವ ವಿಧಾನಗಳು ಯಾವ್ಯಾವು? ಬಿಡಿಸುವ ವಿಧಾನ ಅಂತ ಹೇಳಿದ್ರೆ ಅವ್ಯಕ್ತ ಪದಗಳ ಆಕಾರವನ್ನು, ಅವ್ಯಕ್ತ ಪದಗಳ ಬೆಲೆಯನ್ನ ಕಂಡುಹಿಡಿಯುವಂತ ವಿಧಾನಗಳು ಆಗ್ತದೆ. ಹಾಗಾಗಿ ಸಮೀಕರಣಗಳನ್ನು, ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನಗಳು, ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವ ವಿಧಾನಗಳು. ಸಾಕಷ್ಟು 4 ವಿಧಾನಗಳಿವೆ. ಅದನ್ನು ನಾವು ಒಂದೊಂದಾಗಿ ಈಗ ಮಾಡೋಣ. ಸೊ ಹಾಗಾದ್ರೆ ರೇಖಾತ್ಮಕ ಸಮೀಕರಣವನ್ನು ಬಿಡಿಸುವ ವಿಧಾನಗಳಲ್ಲಿ ಮೊದಲನೇ ವಿಧಾನ ಯಾವುದು ಅಂತ ಹೇಳಿದ್ರೆ ಆದೇಶ ವಿಧಾನ. ಆದೇಶ ವಿಧಾನ ಏನು? ಆದೇಶ ವಿಧಾನ ಅಂತ ಹೇಳಿದ್ರೆ ಎರಡು ಸಮೀಕರಣಗಳನ್ನು ಕೊಡಬೇಕು. ಇದನ್ನು ನಾವೇನು ಮಾಡಿದ್ರೆ ಒಂದು ಲೆಕ್ಕವನ್ನು ತಗೊಂಡು ಅದರ ಮೂಲಕ ಇದನ್ನು ಬಿಡಿಸ್ತಾ ಹೋಗೋಣ. ಸೊ ಒಂದು ಲೆಕ್ಕವನ್ನು ತಗೋಣ. 7x ಮೈನಸ್ 15y ಅಥವಾ ಈ ಲೆಕ್ಕ ತಗೋಣ. ಸುಲಭವಾದದ್ದು x ಪ್ಲಸ್ y is equal to 14, x minus y is equal to 4. ಆಯ್ತಾ? ಸೊ ಇದು ಕೊಟ್ಟಿರುವಂತಹ ಒಂದು ಲೆಕ್ಕ. ಸೊ ಇಲ್ಲಿ ನೋಡಬೇಕು, ಇಲ್ಲಿ a1x b1y c1 ಇದೆಯಾ ಅಂತ ಹೇಳಿದ್ರೆ ಇಲ್ಲ, c1 ಇಲ್ಲ ಅಂತ ಹೇಳಿದ್ರೆ c1 ನ ಬೆಲೆ ತಗೋಬೇಕು 0. ಇಲ್ಲಿ ಕೂಡ a2x b2y c2 ಇಲ್ಲ, c2 ನ ಬೆಲೆ ತಗೋಬೇಕು 0 ಅಂತ ಹೇಳಿ ತಗೋಬೇಕು ಅಂತ ಇದೆಯಾ? ಸೊ ಹಾಗಾಗಿ ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಈ ಎರಡು ಸಮೀಕರಣಗಳನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈಗ ಬಿಡಿಸುವುದು ಅಂತ ಹೇಳಿದ್ರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಅವ್ಯಕ್ತ ಪದಗಳ ಬೆಲೆಗಳನ್ನ ಕಂಡುಹಿಡಿಯುವುದು. ಅವ್ಯಕ್ತ ಪದಗಳು ಅಂತ ಹೇಳಿದ್ರೆ ಯಾವಲ್ಲಿ ಚರಾಕ್ಷರಗಳ ಬೆಲೆಗಳನ್ನ ಕಂಡುಹಿಡಿಯುವುದು. ಯಾವ್ದಾದ್ರು ಚರಾಕ್ಷರ ಅಂತ ಹೇಳಿದ್ರೆ x ಮತ್ತು y ಗಳ ಬೆಲೆಯನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಈಗ ಮೊದಲು ನೋಡಬೇಕು. ಸೊ ಇಲ್ಲಿ ಕೊಟ್ಟಿರುವಂತ ಲೆಕ್ಕ ಈಗೇನು ಮಾಡಬೇಕು ಅಂದ್ರೆ x ಪ್ಲಸ್ y is equal to 14 ಇದರ ಸಮೀಕರಣ 1 ಅಂತ ನೋಡೋಣ. ಈಗ x minus y is equal to 4 ಅಂತ ಇದೆ. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ x ಅನ್ನು ಹಾಗೆ ಬರ್ಕೊಡ್ತೀನಿ 4, y ಅನ್ನು ಈಕ್ವಲ್ ಟು ಆಚೆ ಕಳಿಸಿದ್ರೆ ಪ್ಲಸ್ y ಅಂತ ಆಗುತ್ತೆ. x is equal to 4 ಪ್ಲಸ್ y. ಇದನ್ನು ನಾನು ಏನು ಮಾಡ್ತೀನಿ ಸಮೀಕರಣ 2 ಅಂತ ತಗೊಳ್ತೀನಿ. ಹೀಗೆ ಮಾಡೋಣ ಅಂತ ಹೇಳಿದ್ರೆ ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶಿಸಬೇಕು. ಸೊ ಆದೇಶಿಸಿದಾಗ ಏನಾಗುತ್ತೆ
ಸಮೀಕರಣ 1 ಏನಿದೆ x plus y is equal to 14 ಅಂತ ಇದೆ ಅರ್ಥ ಇದೆಯಾ ಸೊ ಇಲ್ಲಿ ಸಮೀಕರಣ 2 ರಲ್ಲಿ ಯಾವುದು ಬೆಲೆ ಇದೆ x ನ ಬೆಲೆ ಇದೆ ಸೊ ಹಾಗಾಗಿ x ಜಾಗದಲ್ಲಿ ಬಂದಿರುವಂತ ಬೆಲೆನ ಮಾಡಬೇಕು x ಜಾಗದಲ್ಲಿ ಬಂದಿರೋ ಬೆಲೆ ಆಗಿದೆ 4 plus y ಎಂತಾಗುತ್ತೆ ಇಲ್ಲಿ ಮೊದಲನೇ ಸಮೀಕರಣದಲ್ಲಿ y ಅನ್ನೋದಿದೆ ಸೊ y ನ ಹಾಗೆ ಬರಬೇಕು is equal to 14 x ಜಾಗದಲ್ಲಿ ಏನು ಬರಬೇಕು 4 plus y ಅಂತ ಬರಬೇಕು ಪ್ಲಸ್ y ಹಾಗೆ x ಪ್ಲಸ್ y ಹಾಗೆ ಇರಬೇಕು ಈ ಕಡೆ 14 ಇದೆ 14 ಇಡ್ತೀವಿ ಸೊ 4 ಪ್ಲಸ್ y ಪ್ಲಸ್ y ಅಂದ್ರೆ ಎಷ್ಟು 2y is equal to 14 ನೆಕ್ಸ್ಟ್ 2y is equal to 14 minus 4 ನೆಕ್ಸ್ಟ್ 2y is equal to 10 14 ಗೆ 4 ಗೆ 10 ಸೊ y is equal to 10/2 ಗೊತ್ತಾಗ್ತಿದೆಯಾ ಸೊ ನೆಕ್ಸ್ಟ್ y is equal to 2 ಇದೆ 2 ಇದೆ ಸೊ y ಇದೆ 5 ಸೊ ಮೊದಲ ಒಂದು ಅಭಿವ್ಯಕ್ತಿ ಪಡೆದ ಬೆಲೆ ನಮಗೆ ಸಿಕ್ತು ಸೊ y is equal to 5 ಆಯಿತು ಈಗ ನೆಕ್ಸ್ಟ್ y is equal to 5 ಅನ್ನು ನಮಗೆ ಇಲ್ಲಿ ಎರಡು ಚಾಯ್ಸ್ ಇದೆ ನಾವು ಸಮೀಕರಣ 1 ಹಾಕಬಹುದು ಸಮೀಕರಣ 2 ಹಾಕಬಹುದು ನಮಗೆ ಬಿಟ್ಟಿದ್ದು ಸೊ ನಾವು ಏನು ಮಾಡ್ತೀವಿ ಅಂದರೆ ಸಮೀಕರಣ 2 ರಲ್ಲಿ ಆದೇಶ ಮಾಡ್ತೀವಿ ಸಮೀಕರಣ 2 ರಲ್ಲಿ ಆದೇಶಿಸಿದಾಗ ಯಾಕಂದ್ರೆ ಇಲ್ಲಿರುವುದೇ ಆದೇಶ ವಿಧಾನ ಆದೇಶ ಮಾಡೋದು ಅಂತ ಹೇಳಿದ್ರೆ ಒಂದು ಸಮೀಕರಣದ ಒಂದು ಅಭಿವ್ಯಕ್ತಿಯ ಬೆಲೆನ ಇನ್ನೊಂದರಲ್ಲಿ ಹಾಕಬಹುದು ಅಂತ ಹೇಳಿದ್ರೆ ಅಂತ ಸೊ ಹಾಗಾಗಿ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ y is equal to 5 x is equal to 4 plus y ಅಂತ ಇದೆ ಸೊ x is equal to 4 plus y ಅಂದ್ರೆ 5 x is equal to 9 ಸೊ ಇಲ್ಲಿ ಈಗ ನಾವು ಎರಡು ಸಮೀಕರಣಗಳನ್ನು ಬಿಡಿಸಿದಾಗ ನಮಗೆ x ಬೆಲೆ 9 ಬಂತು y ಬೆಲೆ ಎಷ್ಟು 5 ಬಂತು ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಕೊಟ್ಟಿರುವಂಥ ಲೆಕ್ಕಕ್ಕೆ ನಾವು ಕಂಡುಹಿಡಿದಿರುವಂಥ ಬೆಲೆ ಅದು ಸರಿಯಾಗಿದೆಯಾ ಅಥವಾ ತಪ್ಪಿದೆಯಾ ಅನ್ನೋದನ್ನ ಒಂದು ಸಾರಿ ನೋಡಬೇಕು ತಾಳೆ ಮಾಡೋದಾದ್ರೆ ಮೊದಲನೇದಿದೆ x plus y is equal to 14 ಅಂತ ಇದೆ ಒಂದು ಸಮೀಕರಣ ಬರ್ಕೊತೀನಿ ಈಗ x ಬೆಲೆ ಹಾಕಿ x ಬೆಲೆ 9 y ಬೆಲೆ ಎಷ್ಟು 5 is equal to 14 9 plus 5 ಎಷ್ಟು 14 is equal to 14 ಹಾಗಾಗಿ ನಾವು ಕಂಡುಹಿಡಿದಿರುವಂತಹ ಬೆಲೆಗಳು ಈ ಸಮೀಕರಣಕ್ಕೆ ಸೂಕ್ತವಾಗಿದೆ ಗೊತ್ತಾಯ್ತಾ ಸೊ ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಸಮೀಕರಣಗಳನ್ನ ಮೊದಲನೇ ಸಮೀಕರಣ ಮಾಡಬೇಕು ಇದನ್ನ ತಗೊಂಡು ಯಾವುದಾದ್ರೂ ಒಂದು ಅಭಿವ್ಯಕ್ತಿಯನ್ನು ಕೊಡಬೇಕು ಕರೆಕ್ಟ್ ಇದೆಯಾ ತಿಳ್ಕೊಂಡು 4 ಪ್ಲಸ್ y ಅಂತ ಬರ್ಕೊತೀವಿ ಸಮೀಕರಣ 2 ಬರುತ್ತೆ ಸಮೀಕರಣ 2ನ ಸಮೀಕರಣ 1ರಲ್ಲಿ ಆದೇಶ ಮಾಡಬೇಕು ಆದೇಶ ಮಾಡಬೇಕಾಗುತ್ತೆ x ಪ್ಲಸ್ y 14 ಇದೆ 4 x ಅಂದರೆ 4 ಪ್ಲಸ್ y ಅಂತ ಸೊ x ಜಾಗದಲ್ಲಿ 4 ಪ್ಲಸ್ y ಪ್ಲಸ್ y ಆಗುತ್ತೆ ಇದು 14 4 ಪ್ಲಸ್ y ಪ್ಲಸ್ y ಅಂದರೆ 2y 14 2y 14 ಮೈನಸ್ 4 ಆಗುತ್ತೆ ಸೊ ಆಮೇಲೆ 2y 14 ರಲ್ಲಿ 4 ಅಂದರೆ 10 ಸೊ y 10/2 ಸೊ y 5 ಸೊ y 5 ಅನ್ನ ಸಮೀಕರಣ 2 ರಲ್ಲಿ ಏನು ಮಾಡಬೇಕು ಆದೇಶ ಮಾಡಬೇಕು ಸೊ ಆದೇಶ ಮಾಡಿದಾಗ x 4 ಪ್ಲಸ್ y ಅಂತ ಆಗುತ್ತೆ x y ಗೆ y ಅಂತ ಹೇಳಿದ್ರೆ ಎಷ್ಟು 5 ಹಾಕಿದ್ರೆ x 4 ಪ್ಲಸ್ 5 x 9 ಸೊ ಈಗ ಕಂಟಿನ್ಯೂಟಿ ಬೆಲೆ ಸರಿನಾ ತಪ್ಪು ಅಂತ ಹೇಳಿ ನಾವು ನೋಡ್ಕೊಂಡ್ರೆ ತಾಳೆ ಮಾಡಬೇಕಾಗುತ್ತೆ x ಪ್ಲಸ್ y 14 x ಅಂದರೆ 9 y ಗೆ 5 14 14 ಆಯ್ತಾ ಈಗ ಇನ್ನೊಂದು ಲೆಕ್ಕವನ್ನು ನಾವು ಬಿಡಿಸೋಣ ಇನ್ನೊಂದು ಲೆಕ್ಕವನ್ನು x minus 15y is equal to 2 ನಂತರ x plus
2y = 3 ಸೊ ಇಲ್ಲಿ ಈ ಥರ ಇದೆ 7x - 15y = 2 ಅಂತ ಇದೆ. ಎರಡನೇದು x + 2y = 3 ಅಂತ ಇದೆ. ಈ ಕೊಟ್ಟಿರೋದನ್ನ ಮತ್ತೆ ಬರ್ಕೊಳ್ಳೋಣ. 7x - 15y = 2. ಸಮೀಕರಣ 1 ಅಂತ ತಗೊಳ್ಳಿ. ಸಮೀಕರಣ 2 ಏನಿದೆ x + 2y = 3 ಅಂತ ಇದೆ. ನಾನು ಏನು ಮಾಡ್ತೀನಿ, x ಅನ್ನು ಹಾಗೆ ಇಟ್ಕೊಳ್ತೀನಿ. ಗೊತ್ತಾಗ್ತಿದೆಯಾ? 3 ಹಾಗೆ ಇರುತ್ತೆ. ಪ್ಲಸ್ 2y ಇಟ್ಟರೆ ಮೈನಸ್ 2y ಆಗುತ್ತೆ. ಇದನ್ನ ಸಮೀಕರಣ 2 ಅಂತ ತಗೊಳ್ಳಿ. ಗೊತ್ತಾಗ್ತಿದೆಯಾ? ಸೊ ನಂತರ ಏನು ಮಾಡಬೇಕು, ಸಮೀಕರಣ 2 ಸಮೀಕರಣ 1ರಲ್ಲಿ ಏನು ಮಾಡಬೇಕು ಅಂತಂದರೆ ಆದೇಶಿಸಬೇಕು. ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶಿಸಿ. ಈಗ ಸಮೀಕರಣ 1 ಏನಿದೆ 7x - 15y = 2. ಸೊ 7 ಇಂಟು x ಜಾಗದಲ್ಲಿ ಬೆಲೆ ಹಾಕಿ 3 - 2y ಮೈನಸ್ 15y = 2. x ಜಾಗದಲ್ಲಿ ಮಾತ್ರ ಬೆಲೆ ಹಾಕಿದ್ದೀನಿ 3 - 2y ಅಂತ. ನಂತರ 7 3 21 ಮೈನಸ್ 7 2 14y ಮೈನಸ್ 15y ಹಾಗೆ ಇತ್ತು, ಹಾಗೆ ಬರೀತೀವಿ = 2. ನೋಡಿ, ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ಎರಡನ್ನ ಕೂಡಬೇಕಾಗುತ್ತೆ. ಕೂಡಿದಾಗ ಏನಾಗುತ್ತೆ ಅಂದರೆ 21 ಮೈನಸ್ 14 ಮೈನಸ್ 15 ಅಂದರೆ 29y. ಕಡಿಯೋ ಹಾಗಿಲ್ಲ, ಯಾಕಂದರೆ ಎರಡೂ ಕೂಡ ಸಜಾತಿ ಚಿಹ್ನೆಗಳನ್ನು ಹೊಂದಿದ್ದಾವೆ. ಸಜಾತಿ ಚಿಹ್ನೆಗಳನ್ನು ಹೊಂದಿದಾಗ ಕೂಡಬೇಕು. 14 15 ಕೊಟ್ಟರೆ 29 ಬರುತ್ತೆ. 29y = 2. ಸೊ ನಂತರ ಮೈನಸ್ 29y = 2 ಮೈನಸ್ 21. ನೋಡಿ, ಪ್ಲಸ್ 21 ಆಚೆ ಬರುತ್ತೆ, ಮೈನಸ್ 21 ಆಗುತ್ತೆ. ಮೈನಸ್ 29y = ಮೈನಸ್ 19. 2 ಮೈನಸ್ ಕ್ಯಾನ್ಸಲ್. ಸೊ 29y = 19. ನಂತರ y = 19/29. ಸೊ ಬಂದಿರುವಂತಂದ್ರೆ y ನ ಬೆಲೆ ಎಷ್ಟು 19/29 ಬಂದಿದೆ. ಈಗ ನಾವು ಏನು ಮಾಡಬೇಕು ನೆಕ್ಸ್ಟ್ ಅಂತಂದ್ರೆ, ಈಗ y = 19/29 ಸಮೀಕರಣ 1ರ ಲಾಭವಾಗಿ ಸಮೀಕರಣ 2ರ ಲಾಭವಾಗಿ ಸಮೀಕರಣ 2ರ ಸಮೀಕರಣ 2ರಲ್ಲಿ ಆದೇಶಿಸಿ. ಸಮೀಕರಣ 2ರಲ್ಲಿ ಆದೇಶಿಸಿ. ಸಮೀಕರಣ 2 ಇದೆ x - x = 3 - 2y. ನೆಕ್ಸ್ಟ್ x = 3 - 2 ಇಂಟು y ಅಂದರೆ 29y 29. ನೆಕ್ಸ್ಟ್ x = ನೋಡಿ, ಏನಿಲ್ಲ ಅಂದರೆ ಎಷ್ಟಿರುತ್ತೆ 1 ಇರುತ್ತೆ. 29 ಗ್ರಾಸ್ ಎಷ್ಟು 29. 29 ಇಂಟು 3 ಇದೆ 3 ಮತ್ತೆ 27. ನೆಕ್ಸ್ಟ್ 2 ಅಷ್ಟ 2 6 6 2 ಇಂಟು ಮೈನಸ್ 19 19 ಎಷ್ಟು 38 ಬರುತ್ತೆ. ಇದೆಯಾ 27 ಮೈನಸ್ 38/29. ಈಗ x = ಸೊ 17ರಲ್ಲಿ 8 ಕಳೆದಷ್ಟು 9. 7 ಇದೆ 7ರಲ್ಲಿ 3 ಕಳೆದ್ರೆ 4 49/29. ಸೊ x ನ ಬೆಲೆ 49/29, y ನ ಬೆಲೆ 19/29 ಬಂದಿದೆ. ಈಗ ನಾವು ಏನು ಮಾಡಬೇಕು ಅಂತಂದರೆ, ಬೆಲೆ ಸರಿ ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ತಾಳೆ ಮಾಡಬೇಕು. ತಾಳೆ ಮಾಡೋದಾದರೆ ಚಿಕ್ಕದಾಗಿರೋ ಸಮೀಕರಣ ತಗೋಣ. ಎರಡನೇದು ಸೊ x + 2y = 3 ನಮಗೆ x ಮತ್ತು y ಬೆಲೆ ಹಾಕಿದ್ರೆ ಎಷ್ಟು ಕೊಡಬೇಕು, ನಮಗೆ 3 ಕೊಡಬೇಕು. ಬರುತ್ತಾ ಅನ್ನೋದನ್ನ ಚೆಕ್ ಮಾಡಬೇಕು. x ಅಂದರೆ ಎಷ್ಟು 49y 29 ಪ್ಲಸ್ 2 ಇಂಟು y ಅಂತ ಹೇಳಿದ್ರೆ 19y
29 ಇಕ್ವಲ್ ಟು 3 ಲೆಕ್ಕ ಮಾಡ್ತೀವಿ 49 ಬೈ 29 ಪ್ಲಸ್ 19 ಅಂದರೆ 38 ಬೈ 29 ಇಕ್ವಲ್ ಟು 3 ಲೆಕ್ಕ ಮಾಡಬೇಕು 29 ಲಾಸ 29 ಅಂಶಗಳನ್ನು ಕೊಡಬೇಕು 49 ಪ್ಲಸ್ 38 ಇಕ್ವಲ್ ಟು 3 ಬರುತ್ತಾ ನೋಡೋಣ 49 38 ಕೊಟ್ಟರೆ 87 ಬೈ 29 ಇಕ್ವಲ್ ಟು 3 ಡಿವೈಡ್ ಬೈ 29 ಅಂದರೆ 3 ಸೊ 3 ಈಸ್ ಈಕ್ವಲ್ ಟು 3 ಹಾಗಾಗಿ ಎಚ್ ಎಸ್ ಈಕ್ವಲ್ ಟು ಎಚ್ ಎಸ್ ಅಂದರೆ ಎಡಭಾಗ ಈಕ್ವಲ್ ಟು ಬಲಭಾಗ ಅಂತ ಬರುತ್ತೆ ಆಯಿತಾ. ಸೊ ಈ ಥರ ಏನು ಮಾಡ್ತೀವಿ ನಾವು ಆದೇಶ ವಿಧಾನವನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ಯಕ್ತ ಪದಗಳು ಅಂದರೆ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡ್ತೀವಿ. ಜೋಡಿಗಳಲ್ಲಿ ಚರಾಕ್ಷರಗಳ ಬೆಲೆಗಳನ್ನು ಕಂಡುಹಿಡ್ತೀವಿ ಅರ್ಥ ಆಗ್ತಿದೆಯಾ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಈಗ ಒಂದು ವಾಕ್ಯ ರೂಪದಲ್ಲಿ ಕೊಟ್ಟಿರುವಂಥ ಲೆಕ್ಕವನ್ನು ಯಾವ ಥರ ಬಿಡಿಸೋದು ನೋಡೋಣ. ಈಗ ನೋಡೋಣ ಈಗ ಸೊ ಲೆಕ್ಕ ಇದೆ ಬರ್ಕೊಳ್ಳೋಣ. ಎರಡು ಸಂಖ್ಯೆಗಳ ವ್ಯತ್ಯಾಸ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ. ಒಂದು ಸಂಖ್ಯೆಯು ಇನ್ನೊಂದರ ಮೂರರಷ್ಟಿದೆ. ಮೂರರಷ್ಟಿದೆ ಅವುಗಳನ್ನು ಕಂಡುಹಿಡಿಯಿರಿ. ಅವುಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ನೋಡಬೇಕು. ಸೊ ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟಿದೆ? 26 ಅಷ್ಟಿದೆ. ಒಂದು ಸಂಖ್ಯೆ ಇನ್ನೊಂದರ ಮೂರರಷ್ಟಿದೆ. ಇಲ್ಲಿ ಒಂದು ಸಂಖ್ಯೆ ಇನ್ನೊಂದರ ಮೂರರಷ್ಟಿದೆ ಅಂತ ಹೇಳಿದಾಗ ಒಂದು ಚಿಕ್ಕ ಸಂಖ್ಯೆ ಆಗುತ್ತೆ, ಇನ್ನೊಂದು ದೊಡ್ಡ ಸಂಖ್ಯೆ ಆಗುತ್ತೆ. ಸೊ ನಾನೇನು ಮಾಡೋಣ ಅಂತಂದರೆ ಚಿಕ್ಕ ಸಂಖ್ಯೆಯು ಸೊ ಆ ಸಂಖ್ಯೆಗಳು ಗೊತ್ತಿಲ್ಲ ಅಂದರೆ ಅವು ಚರಾಕ್ಷರಗಳೇ ಆಗಿರ್ತವೆ. ಚಿಕ್ಕ ಸಂಖ್ಯೆ ಎಕ್ಸ್ ಆಗಿರಲಿ, ಎಕ್ಸ್ ಆಗಿರಲಿ, ದೊಡ್ಡ ಸಂಖ್ಯೆ ಏನಾಗಿರುತ್ತೆ ವೈ ಆಗಿರಲಿ. ಈಗ ಒಂದು ಸಂಖ್ಯೆ ಇನ್ನೊಂದರ ಮೂರರಷ್ಟಿದೆ ಅಂದಾಗ ದೊಡ್ಡ ಸಂಖ್ಯೆ ವೈ ಅನ್ನೋದು ಚಿಕ್ಕ ಸಂಖ್ಯೆ ಏನಾಗಿರುತ್ತೆ ಎಕ್ಸ್ನ ಎಷ್ಟರಷ್ಟು? ಮೂರರಷ್ಟು. ಸೊ ಹಾಗಾಗಿ ವೈ ಈಸ್ ಈಕ್ವಲ್ ಟು 4x ಅಂತ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂತ ಇರುತ್ತೆ. ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟು? 26. ಸೊ ಅಲ್ಲಿಗೆ ದೊಡ್ಡ ಸಂಖ್ಯೆ ಅದನ್ನು ಬರಬೇಕು. ಎರಡು ಸಂಖ್ಯೆಗಳ ವ್ಯತ್ಯಾಸ y = 4x ಆಯಿತು. ಅಥವಾ 6. ಎರಡು ಸಂಖ್ಯೆಗಳ ದೊಡ್ಡ ಸಂಖ್ಯೆ y, ಚಿಕ್ಕ ಸಂಖ್ಯೆ x, ವ್ಯತ್ಯಾಸ ಅಂದರೆ -26 ಸಮೀಕರಣ 1. ಈಗ ಸಮೀಕರಣ 1ರಲ್ಲಿ y = 3x ಅಂತ ಇದೆ. 3x ಅನ್ನು ಆದೇಶಿಸಿ. 3x ಅನ್ನು ಆದೇಶಿಸಬೇಕು. ಆದೇಶಿಸಿದ್ರೆ ನೋಡಿ y - x = 26 ಅಂತ ಇದೆ. ನಂತರ y ಅಂದರೆ ಎಷ್ಟು? 3x - x = 26 ಅಂದರೆ y ಮೇಲೆ 3x.
ಸೊ ಹಾಗಾಗಿ 3x ಅಲ್ಲಿ x ಅನ್ನು ಕಳೆದ್ರೆ 2x = 26 ಆಗುತ್ತೆ. ನಂತರ x = 26/2 x = 13 ಹೀಗೆ ಮಾಡಬೇಕು ಅಂತಂದ್ರೆ x = 13 ಅನ್ನ y = 3x ಅಲ್ಲಿ ಆದೇಶಿಸಿದ ಆಗ y = 3x ಇದೆ. ಸೊ y = 3 × x ಅಂದರೆ 13. ಸೊ y = 13 39. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ x ಬೆಲೆ ಬಂತು ಮತ್ತೆ y ಬೆಲೆ ಬಂತು. ಸೊ ಈಗ ತಾಳೆ ನೋಡೋಣ. ಸೊ ತಾಳೆ ನೋಡಿದಾಗ x - y = 26 ಬರಬೇಕು. ಅದೇ ತರ ಸಮೀಕರಣ ಒಂದು x - y - x = 26 ಬರಬೇಕು. y ಅಂದ್ರೆ ಎಷ್ಟು? 39 ಮೈನಸ್ x ಅಂದ್ರೆ ಎಷ್ಟು? x ಅಂದ್ರೆ 13 = 26. 39 ಸೊ ಹೀಗೆ ಆ ಸಂಖ್ಯೆಗಳು ಬೆಲೆ ಏನಾಗಿದೆ ಸರಿಯಾಗಿದೆ. ಆ ಎರಡು ಸಂಖ್ಯೆಗಳು ಇಲ್ಲಿ ಒಟ್ಟೆ ಬರ್ತಾ ಇರುವುದು ಅನ್ವಯಿಕ ಸಮಸ್ಯೆ ಅಂತ ಕರಿತೀವಿ. ಯಾಕೆಂತಂದರೆ ಇಲ್ಲಿ ಸಮಸ್ಯೆಯನ್ನು ನಾವು ವಾಕ್ಯ ರೂಪದಲ್ಲಿ ಕೊಟ್ಟಿದ್ದೀವಿ. ಸೊ ವಾಕ್ಯ ರೂಪದಲ್ಲಿ ಕೊಟ್ಟಿರುವಂಥ ಸಮಸ್ಯೆಯನ್ನು ನಾವು ಮೊದಲು ಸಮೀಕರಣ ರೂಪಕ್ಕೆ ಬರ್ಕೊಂಡು ಸಮೀಕರಣ ರೂಪದಲ್ಲಿ ಬರ್ಕೊಂಡಿರೋ ಸಮಸ್ಯೆಯನ್ನು ನಾವು ಬಿಡಿಸ್ತಾ ಹೋಗಬೇಕು. ಸೊ ಇಲ್ಲಿ ಚಿಕ್ಕ ಸಂಖ್ಯೆ x ಅನ್ನು ನೋಡ್ತೀವಿ, ದೊಡ್ಡ ಸಂಖ್ಯೆ y. ಒಂದು ಸಂಖ್ಯೆ ವಿನಾಕ 3 ಅಂದರೆ ದೊಡ್ಡ ಸಂಖ್ಯೆ y x ನ 3 y = 3x ಆಗುತ್ತೆ. ಸೊ ಎರಡು ಸಂಖ್ಯೆಗಳ ವ್ಯತ್ಯಾಸ ಕೊಟ್ಟಿದ್ದಾರೆ 26. ಇದಕ್ಕೆ y - x = 26 ಅನ್ನು ತಗೊಳ್ಬೇಕು. ಸಮೀಕರಣ 1ರಲ್ಲಿ y = 3x ಅನ್ನು ಆದೇಶ ಮಾಡಬೇಕು. ಆದೇಶ ಮಾಡಿದ್ರೆ y - x = 26. y ಅಂದ್ರೆ ಎಷ್ಟು? 3x - x = 26. 3x ಅಲ್ಲಿ x ಅನ್ನು ಕಳೆದ್ರೆ 2x 2x = 26 ಆಗುತ್ತೆ. ಹಾಗಾಗಿ x = 26/2 x = ಎಷ್ಟು? 13. ಸೊ x = 16 ನ y = 3x ನಲ್ಲಿ ಆದೇಶ ಮಾಡಿದ್ರೆ y = 3x ಆಗುತ್ತೆ. y = 3 × 1 y = 39. ಸೊ 26 ಬಂತು. ಹಾಗಾಗಿ ಆ ಸಂಖ್ಯೆಗಳು 39 ಮತ್ತೆ 13 ಆಗಿದೆ. ಸೊ ಇದಿಷ್ಟು ಆದೇಶ ವಿಧಾನದ ಮೂಲಕ ನಾವು ಯಾವ ಒಂದು ಸಮಸ್ಯೆಗಳನ್ನು ಬಿಡಿಸ್ಬೋದು ಅಂತೇಳಿ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ನಾವು ಮುಂದಿನ ಒಂದು ವಿಧಾನ ಯಾವ ವಿಧಾನ ಅಂತಂದರೆ ವರ್ಜಿಸುವ ವಿಧಾನ ಅಂತ ಕರಿತೀವಿ. ವರ್ಜಿಸುವ ವಿಧಾನ ವರ್ಜಿಸುವ ವಿಧಾನ ವರ್ಜಿಸುವ ವಿಧಾನ. ಸೊ ಈಗ ಆದೇಶ ವಿಧಾನ ಅಂತ ಗೊತ್ತಾಯಿತು. x ನ ಬೆಲೆ ಅಥವಾ y ನ ಬೆಲೆ ಮೊದಲು ಒಂದು ಸಮೀಕರಣಕ್ಕೆ ಆಯ್ಕೆ ಮಾಡಬೇಕು. ವರ್ಜಿಸುವುದು ಅಂತ ಹೇಳಿದ್ರೆ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಚರಾಕ್ಷರವನ್ನು ವರ್ಜಿಸುವ ಅಂತ ಹೇಳಿದ್ರೆ ಅರ್ಥ ಕ್ಯಾನ್ಸಲ್ ಮಾಡೋದು. ಗೊತ್ತಾಗ್ತಿದೆಯಾ? ಸೊ ಅದನ್ನು ನಾವು ವರ್ಜಿಸುವ ವಿಧಾನವನ್ನು ನೋಡಿದ್ರೆ ಸೊ ಯಾವ ಥರ ಬರುತ್ತೆ ಅಂತ ನೋಡ್ಕೊಳ್ಳಿ. ಒಂದು ಲೆಕ್ಕವನ್ನು ಮಾಡ್ತಾ ಹೋಗೋಣ. ಏನಪ್ಪ ಅಂತ ಹೇಳಿದ್ರೆ ಈಗ ಅವಾಗಲೇ ಮಾಡಿದ್ವಲ್ವಾ x + y = 14. ಇದನ್ನೇ ಮಾಡೋಣ. ಇದರಲ್ಲಿ x - y = 4 ಅಂದರೆ
ಅಲ್ವಾ? ಇದೇ ತಾನೇ ಲೆಕ್ಕ ಇದು. ಇದನ್ನೇ ಮಾಡೋಣ. ಈಗ ಏನು ಮಾಡೋಣ ಅಂತಂದರೆ ಇದು x ಪ್ಲಸ್ ವೈ ಈಕ್ವಲ್ ಟು 14 ನೆಕ್ಸ್ಟ್ x ಮೈನಸ್ ವೈ ಈಕ್ವಲ್ ಟು 4 ಸಮೀಕರಣ 1 ಇದು ಸಮೀಕರಣ 2. ಈಗ ಮಾಡಬೇಕು ಅಂದರೆ ಸಮೀಕರಣ 1ರಲ್ಲಿ ಅಲ್ಲಿ ಆದೇಶ ಮಾಡ್ತಾ ಇದ್ದೀವಿ. ಇಲ್ಲಿ ವರ್ಜಿಸಬೇಕು ಅಂದರೆ 1ನ್ನು ಕ್ಯಾನ್ಸಲ್ ಮಾಡಬೇಕು. ಸಮೀಕರಣ 1 ಮತ್ತು ಸಮೀಕರಣ 2ನ್ನು ಕೂಡಿ ಎಂಬ ಕಳೆಯಿದೆ. ಇವೇನು ಮಾಡ್ತೀವಿ? ಸಮೀಕರಣ ಕೂಡಿರೋ ನಿಂತು ನಾವೇನು ಮಾಡೋಣ? ಕಳೆಯೋಣ. ಸಮೀಕರಣ 1ರಿಂದ ಸಮೀಕರಣವನ್ನು ಕಳೆಯಿರಿ. ಸೊ ಕಳೆಯಿರಿ ಅಂತ ಬಂದಾಗ x ಪ್ಲಸ್ ವೈ ಈಕ್ವಲ್ ಟು 14 x ಮೈನಸ್ ವೈ ಈಕ್ವಲ್ ಟು 4. ಸೊ ಕಳೆಯಿರಿ ಅಂತ ಅಂದಾಗ ಚಿಹ್ನೆಗಳು ಬದಲಾವಣೆ ಆಗುತ್ತೆ. ಇದು ಪ್ಲಸ್ ಇತ್ತು, ಇದು ಮೈನಸ್, ಇದು ಮೈನಸ್ ಇತ್ತು, ಇದು ಪ್ಲಸ್, ಇಲ್ಲಿ ಯಾವುದು ಇಲ್ಲ ಪ್ಲಸ್ ಇರುತ್ತೆ, ಇದು ಮೈನಸ್. ಸೊ ಇಲ್ಲಿ ಏನಾಯ್ತು ಅಂದರೆ ಇದು ಪ್ಲಸ್ ಎಕ್ಸ್, ಇದು ಮೈನಸ್ ಎಕ್ಸು, ಅದು 0 ಬರುತ್ತೆ. ಇಲ್ಲಿ ವೈ ಇದೆ, ಇದು ವೈ ಇದೆ. ವೈ ಪ್ಲಸ್ ವೈ ಇಂದಷ್ಟು 2y ಈಕ್ವಲ್ ಟು 14. ಇಲ್ಲಿ 4 ಬರುತ್ತೆ 10 ಬರುತ್ತೆ. ಸೊ y ಈಕ್ವಲ್ ಟು 10/2. ಹಾಗಾಗಿ y ಈಕ್ವಲ್ ಟು 5. ಸೊ ವರ್ಜಿಸೋದು ಅಂತ ಹೇಳಿದ್ರೆ ಒಂದು ಸಮೀಕರಣದಲ್ಲಿ ಮತ್ತೊಂದು ಸಮೀಕರಣವನ್ನು ಕಳೆಯೋದು. ಕಳೆದಾಗ ಯಾವುದಾದ್ರು ಒಂದು ಚರಾಕ್ಷರ ಕ್ಯಾನ್ಸಲ್ ಆಗಿ ಇನ್ನೊಂದು ಚರಾಕ್ಷರ ಬರುತ್ತೆ. ಸೊ ಈಗ ನೆಕ್ಸ್ಟ್ ಮತ್ತೆ ನಾವು y5ನ್ನು ಯಾವುದು ಬೇಡ ಹಾಕಿ ಸಮೀಕರಣ 1 ಥರ ಹಾಕಿ ಸಮೀಕರಣ 2 ಥರ ಹಾಕಿ ನಾವು ಸಮೀಕರಣ 1ರಲ್ಲಿ ಹಾಕೋಣ. ಸಮೀಕರಣ 1ರಲ್ಲಿ ಆದೇಶಿಸಿದರೆ ಏನಾಗುತ್ತೆ? x ಪ್ಲಸ್ ವೈ ಈಕ್ವಲ್ ಟು 14. ಎಕ್ಸ್ ಅಂತ ಹೇಳಿದ್ರೆ ಗೊತ್ತಿಲ್ಲ. y ಅಂದರೆ y ಈಕ್ವಲ್ ಟು 14. x ಈಕ್ವಲ್ ಟು 14 ಮೈನಸ್ 5 x ಈಕ್ವಲ್ ಟು 9. ಅಂದರೆ ಹೆಚ್ಚಿನ ಬೆಲೆ ಸಿಕ್ತು ಅಲ್ವಾ? ಈಗ ಕಾರಣ ನೋಡೋಣ. ಕಾರಣ ಸರಿಯಾಗಿ ಬರುತ್ತೆ ಅಂತ. ಸೊ x ಪ್ಲಸ್ ವೈ ಈಕ್ವಲ್ ಟು 14. x ಅಂದರೆ 9 ಪ್ಲಸ್ ವೈ ಅಂದರೆ 5 ಇದು 14. 14 ಇದು 13. ಸೊ ಹೀಗೆ ನಾವು ಏನಾಯಿತು ಸರಿಯಾಗಿ ಬರುತ್ತೆ. ಗೊತ್ತಾಯ್ತಲ್ಲ? ಸೊ ಹಾಗಾಗಿ ವರ್ಜಿಸುವ ವಿಧಾನ ಅಂದರೆ ಸಮೀಕರಣ 1 ಅಥವಾ 2 ಕೂಡುವುದು ಅಥವಾ ಕಳೆಯುವುದು. ಕಳೆದಾಗ ಒಂದು ಚರಾಕ್ಷರ. ವರ್ಜಿಸುವುದು ಅಂದರೆ ಕ್ಯಾನ್ಸಲ್ ಆಗೋದು ಅಂದರೆ ಕಳೆಯೋದು ಅಂತ. ವರ್ಜಿಸುವುದು ಅಂದರೆ ಕಳೆಯಲ್ಲಿ ಇವಾಗ ಇನ್ನೊಂದು ಚರಾಕ್ಷರ ಬೆಲೆ ಬರುತ್ತೆ. ಆ ಚರಾಕ್ಷರ ಬೆಲೆಯನ್ನು ತಗೊಂಡು ಇವಾಗ ಒಂದು ಸಮೀಕರಣಕ್ಕೆ ಹಾಕೊಂಡ್ರೆ ಇನ್ನೊಂದು ಚರಾಕ್ಷರ ನಮಗೆ ಸಿಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಈಗ ಇನ್ನೊಂದು ಲೆಕ್ಕವನ್ನು ನಾವು ಬಿಡೋಣ. x plus y is equal to 5. ಅಥವಾ 3x plus 4y is equal to 5 ಮತ್ತು 2x minus 4y is equal to 5. ಸೊ ಈ ಥರ ಲೆಕ್ಕವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡೋಣ ಅಂದರೆ ಇದನ್ನು ಸಮೀಕರಣ 1 ಅಂತ ಬರ್ಕೊಂಡ್ವಿ. 3x ಪ್ಲಸ್ 4y ಈಕ್ವಲ್ ಟು 10. ನಂತರ 2x ಮೈನಸ್ 2y ಈಕ್ವಲ್ ಟು 2. ಇದು ಸಮೀಕರಣ 1, ಇದು ಸಮೀಕರಣ 2. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಯಾವುದನ್ನಾದ್ರೂ ನಾವು ವರ್ಜಿಸಬೇಕು ಅಂದರೆ ಅವುಗಳ ಸಹಗುಣಕಗಳು ಸಮನಾಗಿರಬೇಕು. ಇಲ್ಲಿ ಸಹಗುಣಕ 3 ಇದೆ, ಇಲ್ಲಿ ಸಹಗುಣಕ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ 2ರಲ್ಲಿ ಎಕ್ಸ್ ಅನ್ನಾದರೂ ಸಮ ಮಾಡ್ಕೋಬೇಕು, ಇಲ್ಲಾಂದರೆ ವೈ ಅನ್ನಾದರೂ ಸಮ ಮಾಡ್ಕೋಬೇಕು. ಆವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸಮೀಕರಣ 1ನ್ನು 2ರಿಂದ ಗುಣಿಸಿದ್ರೆ ಅವಾಗ 3x ಪ್ಲಸ್ 4y is equal to 10 ಅಂತ ಇದೆ. ಸೊ ಇದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿರುವ ಸಹಗುಣಕ 3, ಸೊ ಕೆಳಗಡೆ ಸಹಗುಣಕ 2, ಕೆಳಗಡೆ ಇರುವ ಸಹಗುಣಕಗಳನ್ನು ಗುಣಿಸಿದರೆ 2ರಿಂದ ಗುಣಿಸಬೇಕು.
ಸೊ ಎರಡನೇ ಸಮೀಕರಣ 2x ಮೈನಸ್ 2y ಇದುಕೊಟ್ಟು 2 ಅಂತಿದೆ. ಇದಕ್ಕೆ ಮೊದಲನೇ ಸಮೀಕರಣದ ಸಮಾಧಾನ ಎಷ್ಟಿದೆ 3. ಆ 3 ಬದಲಿಸ್ತೀನಿ. ಈಗ ನೋಡಿ ಏನು ಬರುತ್ತೆ ಅಂತ 2 ಮೂಲೆ 6x 4 2 8y 12 20 3 2 6x ಮೈನಸ್ 3 2 6y ಇದುಕೊಟ್ಟು 2 ಮೂಲೆ 6. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಕಳಿಬೇಕು. ಸೊ ಕಳೆದಾಗ ಇದು ಸಮೀಕರಣ 1 ಇದು ಸಮೀಕರಣ 2. ಈಗ ನಾನು ಕಳೀತಾ ಇದ್ದೀನಿ. ಇದು ಮೈನಸ್ ಇದು ಪ್ಲಸ್ ಇದು ಮೈನಸ್. ಯಾಕಂದರೆ ಇಲ್ಲಿ ಪ್ಲಸ್ ಇದ್ದಾಗ ಅದಕ್ಕೆ ವಿರುದ್ಧ ಚಿಹ್ನೆ ಮಾಡ್ಕೊತೀವಿ. ಯಾಕಂದರೆ ಎರಡನ್ನು ಕಡೆಗೆ ಮೈನಸ್ ಇಂದ ಕೂಡಿಸ್ಬೇಕಾಗುತ್ತೆ. ಸೊ ಮೈನಸ್ ಇಂದ ಕೂಡಿಸಿದಾಗ ಪ್ರತಿಯೊಂದು ಚಿಹ್ನೆಗಳು ಕೂಡ ಏನಾಗುತ್ತೆ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ 6x ಮತ್ತು 6x ಇರ್ತದೆ 0 ಬರುತ್ತೆ. ಬಿಡ್ಬೋದು. ಈಗ ಇಲ್ಲಿ ಮೈನಸ್ ಇದೆ, ಮೈನಸ್ ತರಬಾರ್ದು. ಇಲ್ಲೇನಿದೆ ಪ್ಲಸ್ಸನ್ನೇ ತರಬೇಕು. ಪ್ಲಸ್ ಬಂದಿದೆ, ಪ್ಲಸ್ ತಗೊಳ್ಬೇಕು. ಸೊ ಇಂಟು ಪ್ಲಸ್ ಆರು ಎಷ್ಟು ಅಂದರೆ 14y ಇಜಿಕೊಟ್ಟು 20. ಇದು ಪ್ಲಸ್ ಆರಲ್ಲ ಮೈನಸ್ 6 ತಗೋಬೇಕು. 20ರಲ್ಲಿ 6 ಕಳೆದ್ರೆ 14. ಸರಿಯಾ? 0 ಪ್ಲಸ್ 14y ಎಂದು ಮುಂದೆ 14y ಎಂದು ಮುಂದೆ 14y ಇಜಿಕೊಟ್ಟು 14 ಮತ್ತು ಇಜಿಕೊಟ್ಟು 14. ಸೊ y ಇಜಿಕೊಟ್ಟು 14/14 ಎರಡು ಹೆಚ್ಚಲಾಗುತ್ತೆ ಮಾಡಿಸಿದಾಗ. ಸೊ y ಇಜಿಕೊಟ್ಟು 1 ಬಂತು 1. therefore y ಇಜಿಕೊಟ್ಟು 1 ಯಾವ್ದಾದ್ರು ಒಂದು ಸಮೀಕರಣ ಹಾಕಿ ಸಮೀಕರಣ 1 ಸಮೀಕರಣ 2. ಸೊ ಸಮೀಕರಣ 1ಕ್ಕೆ ಹಾಕೋಣ. ಸಮೀಕರಣ 1ರಲ್ಲಿ ಆದೇಶಿಸಿ ವರ್ಜಿಸುವ ವಿಧಾನದಲ್ಲೂ ಒಂದು ಕಡೆಗೆ ಏನು ಮಾಡಬೇಕು ನಾವು ಆದೇಶ ಮಾಡಲೇಬೇಕು. ಗೊತ್ತಾಯ್ತಾ? ಸೊ ಆದೇಶ ಮಾಡಿದಾಗ 3x ಪ್ಲಸ್ 4y ಇಜಿಕೊಟ್ಟು 10. ಸೊ 3x ಪ್ಲಸ್ 4 ಇಂಟು y ಅಂದರೆ 1 ಇಜಿಕೊಟ್ಟು 10. ಸೊ 3x ಇಜಿಕೊಟ್ಟು 10. ಸಾರಿ ಇನ್ನೊಂದು ಬರೋಣ. 4 ಮೇಲೆ 4 ಇಜಿಕೊಟ್ಟು 10. ಸೊ 3x ಇಜಿಕೊಟ್ಟು 10 ಮೈನಸ್ 4. ಹಾಗಾಗಿ 3x ಇಜಿಕೊಟ್ಟು 10ರಲ್ಲಿ 4 ಕಳೆದ್ರೆ 6. x ಇಜಿಕೊಟ್ಟು 6/3 x ಇಜಿಕೊಟ್ಟು 2. x ಇಜಿಕೊಟ್ಟು 2 ಬಂತು. ಇಷ್ಟು ಬಂದ ಮೇಲೆ ಏನಾದರೂ ಮಾಡ್ಬೋದು. ನಾಳೆ ಇದೆ 3x ಪ್ಲಸ್ 4y ಇಜಿಕೊಟ್ಟು 10 ಇದೆ. x ಬೆಲೆ ಹಾಕಿ x ಬೆಲೆ 2 ಪ್ಲಸ್ 4 ಇಂಟು y ಬೆಲೆ 1 ಇಜಿಕೊಟ್ಟು 10. 3 ಇದೆ 4 ಪ್ಲಸ್ 4 ಬೆಲೆ 4 ಇಜಿಕೊಟ್ಟು 10. 6 ಪ್ಲಸ್ 4 10 ಇಜಿಕೊಟ್ಟು 10. ಅವರಿಗೆ ನಾವು ಮಾಡಿರುವಂಥ ಬೆಲೆ ಇದೆ ಗೊತ್ತಾಗ್ತಿದೆಯಾ? ಸೊ ಈ ಥರ ನಾವು ಏನು ಮಾಡ್ತೀವಿ ವರ್ಜಿಸುವ ವಿಧಾನದಿಂದ ಬೆಲೆಗಳನ್ನ ಕಂಡುಹಿಡ್ತೀವಿ. ಗೊತ್ತಾಗ್ತಿದೆಯಾ? ಸೊ ಇನ್ನೊಂದು ಲೆಕ್ಕವನ್ನು ಮಾಡೋಣ. x plus y equal to 5. x minus 2y equal to 1. ಈ ಥರ ಇದೆ. ಮತ್ತೆ ಸಮೀಕರಣವನ್ನು ತೆಗೆದುಕೊಳ್ಳಬೇಕು. x plus y equal to 5 ಸಮೀಕರಣ 1. x minus 2y equal to 4 ಸಮೀಕರಣ 7. ಸೊ ವರ್ಜಿಸಬೇಕು ಅಂತ ಹೇಳಿದ್ರೆ ಸಾಧನಗಳು ಸಮ ಮಾಡಬೇಕು ಅಂತ ಹೇಳಿದ್ದೆ ನಾನು. ಸೊ x ಪ್ಲಸ್ y equal to 5 ಇಂಟು ಇದಕ್ಕೆ ಸಾಧನ ಎಷ್ಟಿದೆ 2 2ನೇ ಗುಣಿಸು. ಸೊ ಇಲ್ಲಿ 2x ಮೈನಸ್ 3y ಇದೆ equal to 4 ಸಾಧನ ಎಷ್ಟು 1 ಒಂದಿದೆ 1ನೇ ಗುಣಿಸೋಣ. ಸೊ 2 ಇಂಟು x ಪ್ಲಸ್ 2 ಇಂಟು y 2y ಇದೆ 10 2 ಇಂಟು x 2x
ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 1ರಲ್ಲಿ ಆದೇಶಿಸಿ. ಸೊ x ಪ್ಲಸ್ ವೈ ಈಕ್ವಲ್ ಟು 5 ಅಂತಾಯಿತು. ಸೊ x ಪ್ಲಸ್ ವೈ ಅಂದರೆ 6/5 ಈಕ್ವಲ್ ಟು 5 ಆಯಿತಾ. ಸೊ x ಈಕ್ವಲ್ ಟು ನಾನು ಹೇಳ್ತೀನಿ 5 ಮೈನಸ್ 6/5 ಆಗುತ್ತೆ. ಸೊ x ಈಕ್ವಲ್ ಟು 5 ಇದೆ 25 ಮೈನಸ್ 6/5. ಸೊ x ಈಕ್ವಲ್ ಟು 25 ಯಾವಾಗ ಮಾಡಿದ್ರೆ 9/5. ಈಗ ನೋಡಬೇಕು ತಾಳೆ ನೋಡಬೇಕು. ಸೊ ತಾಳೆ ನೋಡೋದಾದರೆ x ಪ್ಲಸ್ ವೈ ಈಕ್ವಲ್ ಟು 5. ಸೊ x ಅಂದರೆ 9/5 ಪ್ಲಸ್ ವೈ ಅಂದರೆ 3/5. ಸೊ 19 ಪ್ಲಸ್ 6 25/5 5 ಡಿವೈಡ್ ಮಾಡಿದ್ರೆ 25 4 5 ಬರುತ್ತೆ. ಅದರಿಗೆ ಅರ್ಥ ಈ ಒಂದು ಸಮೀಕರಣಕ್ಕೆ ಅನ್ವಯ ಆಗುತ್ತೆ. ಇದೆಯಾ? ಇದಿಷ್ಟು ಈ ಥರ ನಾವು ರಚಿಸುವುದರಿಂದ ಇವುಗಳನ್ನು ನೋಡಿಕೊಳ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಒಂದು ತರಗತಿಯಲ್ಲಿ ಏನನ್ನು ಕಲಿತೀವಿ ಅಂತಂದರೆ 2 ಚರಾಕ್ಷರ ಅಂತ ಹೇಳ್ತಿದ್ವಿ, ಸಮೀಕರಣ ಅಂದರೆ ಏನು ಅಂತ ಹೇಳಿ ಸ್ವಲ್ಪ ಪುನರಾವರ್ತನೆ ಮಾಡಿಕೊಂಡಿದ್ವಿ. ಹಾಗೆ ರೇಖಾತ್ಮಕ ಸಮೀಕರಣ ಏನು ಅಂತ ಗೊತ್ತಾಯಿತು. ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಯಾವ ಥರ ಇರುತ್ತೆ, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಯಾವ ಥರ ಇರುತ್ತೆ, ಅವುಗಳ ಆದರ್ಶ ರೂಪ ಏನು, ಜೋಡಿಗಳು ಅಂದರೆ ಯಾವ ಥರ ಇರುತ್ತೆ, ಆಮೇಲೆ ಈ ಒಂದು ಸಮೀಕರಣಗಳನ್ನು ಯಾವ ರೀತಿ ನಾವು ಬಿಡಿಸ್ತಾ ಹೋಗ್ತೀವಿ ಅಂದರೆ ಯಾವ್ಯಾವ ವಿಧಾನಗಳನ್ನು. ಇವತ್ತು ನಾವು 2 ವಿಧಾನಗಳನ್ನು ಕಲಿತಿದ್ವಿ, ಒಂದು ಆದೇಶ ವಿಧಾನ, ಇನ್ನೊಂದು ವರ್ಧಿಸುವ ವಿಧಾನ. ಸೊ ಈ ರೀತಿ ವಿಧಾನಗಳಿಂದ ಕೆಲವೊಂದು ಅನ್ವಯಿಕ ಸಮಸ್ಯೆಗಳನ್ನು ಕೂಡ ನಾವಿವತ್ತು ಬಿಡಿಸಿದ್ವಿ. ಬಿಡಿಸೋದಷ್ಟೇ ಅವುಗಳನ್ನು ತಾಳೆ ಕೂಡ ಅವುಗಳನ್ನು ಪ್ರೂವ್ ಮಾಡಿದ್ವಿ. ಅಲ್ಲಿಗೆ ಇವತ್ತಿನ ತರಗತಿಯಲ್ಲಿ ಮಾಡಿರುವಂಥ ಒಂದು ಕಲಿತಿರುವಂತಹ ಅಂಶಗಳು ನಿಮಗೆಲ್ಲರೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದರ ಮುಂದಿನ ಒಂದು ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ಮಾಡೋಣ. ಸೊ ಧನ್ಯವಾದ.